ತುಂಬ ಒಂದು ಮೆಚ್ಯೂರ್ಡ್ ಇರೋವಂಥ ಜೋಡಿ. ಯಾಕಂದರೆ ನಾವು ಎಲ್ಲ ಕಡೆ ಅವ್ರನ್ನ ನೋಡ್ತಾ ಇದ್ವಿ ಎಷ್ಟು ನೀಟಾಗಿ, ಅಂದರೆ ಸಾಕಷ್ಟು ಕಡೆ ಅವ್ರ ಬಗ್ಗೆ ನೆಗೆಟಿವ್ ಕೇಳಿ ಬರ್ತಾ ಇತ್ತು, ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳು ಅವರಿಬ್ಬರ ಬಗ್ಗೆ ಯಾವಾಗಲೂ ಇರ್ತಾ ಇತ್ತು. ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಂಡು ತುಂಬ ಮುದ್ದಾದ ಜೋಡಿ ಅಂದರೆ ಹಿಂಗಿರ್ಬೇಕಲ್ವಾ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಆದರೆ ಇದೀಗ ನಿಜವಾಗ್ಲೂ ಇದೊಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ. ಇವರಿಬ್ಬರು ಮ್ಯೂಚುವಲ್ ಆಗಿ ಇದೀಗ ಒಂದು ಡಿವೋರ್ಸ್ಗೆ ಮುಂದಾಗಿರುವಂಥದ್ದು. ಯಾಕಂದರೆ ಅವರ ಇನ್ಸ್ಟಾಗ್ರಾಮ್ನ ನಾವು ಚೆಕ್ ಮಾಡಿದಾಗ, ಜೊತೆಗೆ ಅವರ ಒಂದು ಏನು ಇತ್ತೀಚೆಗಿನ ಜರ್ನಿ ಏನಿದೆ ಚಂದನ್ ಶೆಟ್ಟಿ ಅವ್ರದನ್ನ ನೋಡಿದಾಗ ಇಬ್ಬರು ಜೊತೆಯಲ್ಲೇ ಬರ್ತಾ ಇದ್ರು. ಇವರಿಬ್ರು ನಡುವೆ ನಿಜಕ್ಕೂ ಒಂದು ರೀತಿ ಡಿವೋರ್ಸ್ ಆಗ್ತಿದ್ದಾರೆ ಅಂತ ಅಂದಾಗ ಎಲ್ರಿಗೂ ಕೇಳಿ ಶಾಕ್ ಆಗಿರುವಂಥದ್ದು. ಯಾಕಂದರೆ ಮೊನ್ನೆ ತಾನೇ ಜಸ್ಟ್ ನಾವು ಕೂಡ ಕೆಲವೊಂದು ಫಂಕ್ಷನ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಒಟ್ಟೊಟ್ಟಾಗಿರೋದನ್ನ ನೋಡಿದ್ವಿ. ಮೊನ್ನೆ ಅಷ್ಟೇ ನಿವೇದಿತಾ ಅವರ ಬರ್ತ್ಡೇಗೆ May 12 ಅವರು ಒಂದು ವಿಶನ್ನು ಕೂಡ ಮಾಡಿರ್ತಾರೆ. ಆದರೆ ಇಂದಿನ ವರ್ಷಗಳಲ್ಲೆಲ್ಲ ನಿವೇದಿತಾ ಅವ್ರ ಬರ್ತ್ಡೇ ಅಂತ ಅಂದರೆ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಚಂದನ್ ಶೆಟ್ಟಿ ಅವರು. ಯಾಕಂದರೆ ನಿವೇದಿತಾ ಅವ್ರಿಗೆ ಬರ್ತ್ಡೇಗಳು, ಪಾರ್ಟಿಗಳು ಅಂತ ಅಂದರೆ ತುಂಬ ಇಷ್ಟ. ಹೀಗಾಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕು ಮುದ್ದಾದ ಹೆಂಡತಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿಬಿಟ್ಟು ಚಂದನ್ ಶೆಟ್ಟಿ ಅವರು ಪ್ರತಿ ವರ್ಷವೂ ತುಂಬ ಯುನೀಕ್ ಆಗಿ, ಡಿಫ್ರೆಂಟ್ ಆಗಿ ಅವ್ಳಿಗೆ ಇಷ್ಟ ಆಗೋ ರೀತಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸೊ ಈ ವರ್ಷ ಆದರೆ ಜಸ್ಟ್ ಒಂದು ಪೋಸ್ಟನ್ನು ಹಾಕಿದ್ರು. ಆದರೆ ಕೆಲವೊಂದು ಮೂಲಗಳ ಇನ್ಫಾರ್ಮೇಷನ್ ಏನು ಅಂತಂದರೆ ಅವರು ಚಿಕ್ಕಮಂಗ್ಳೂರ್ಗೂ ಎಲ್ಲೋ ಒಂದು ರೆಸಾರ್ಟ್ಗೆ ಹೋಗಿದ್ರು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು. ಇನ್ನು ಮೊನ್ನೆ ನೋಡಿದಾಗ ಅಂದರೆ ಧನಂಜಯ್ ಅವರ ಒಂದು ಕೋಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಕಲರ್ಸ್ ಕನ್ನಡದವರು ಒಂದು ಪ್ರೀ ರಿಲೀಸ್ ಈವೆಂಟ್ ಪ್ರೋಗ್ರಾಮ್ನ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ರು ಕೋಟಿ ಬಗ್ಗೆ. ಸೊ ಸುದೀಪ್ ಅವರು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಆಗಮಿಸಿದ್ರು. ಆಗ ಈ ಜೋಡಿನೂ ಕೂಡ ಕೋಟಿ ಪ್ರೋಗ್ರಾಮ್ಗೆ ಆಗಮಿಸಿ ಕೋಟಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ವಿಜುವಲ್ಸ್ಗಳಲ್ಲಿ ನೋಡಿದಾಗ ಇಬ್ಬರು ಜೊತೆಯಲ್ಲೇ ನಿಂತು ಕೋಟಿ ಬಗ್ಗೆ ಅವರು ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಆಡಿರುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಇವರಿಬ್ಬರು ಹೇಗೆ ಮ್ಯೂಚುವಲಿ ಒಂದು ರೀತಿ, ಅಂದರೆ ಜೊತೆಲೇ ಅಂದರೆ ಕೋರ್ಟ್ ಹೇಳಿರುತ್ತೆ ನೀವು 6 ತಿಂಗಳ ಕಾಲ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಅವರು ಯಾವುದೇ ರೀತಿ ಜಗಳ ಮನಸ್ತಾಪಗಳಿಲ್ಲದೆ ಅವರು ಮ್ಯೂಚುವಲ್ ಆಗಿ ಒಂದು ಡಿವೋರ್ಸ್ ಅನ್ನು ತೆಗೆದುಕೊಳ್ತಿರುವಂಥದ್ದು. ನಾನು ಕೆಲವೊಂದು ಮೂಲಗಳಿಂದ ಕಲೆಕ್ಟ್ ಮಾಡಿದಂಥ ಮಾಹಿತಿ, ನನಗೆ ಸಿಕ್ಕ ಮಾಹಿತಿ ಏನಪ್ಪಾ ಅಂತ ಅಂದರೆ 1 ವರ್ಷದಿಂದ ಅವರ ಒಂದು ದಾಂಪತ್ಯದಲ್ಲಿ ಬಿರುಕು ಮೂಡಿರೋದು ನಿಜ. ಆದರೆ ಎಲ್ಲೂ ಬೆಳಕಿಗೆ ಬಂದಿರಲಿಲ್ಲ. ಅಂದರೆ ಆ ಪ್ರೋಸೆಸ್ ನಡೀತಾ ಇತ್ತು. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರೂ ಕೂಡ ಅವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿತ್ತು. ಆದರೆ ಅದು ಒಂದು ಕಾರಣ ಏನು ಅಂತಂದರೆ ನಿವೇದಿತಾ ಅವ್ರಿಗೆ ಮಗು ಬೇಡ ಅನ್ನೋವಂಥದ್ದು. ಅಂದರೆ ನಾನು ಅವರನ್ನ ಒಂದು ಸಂದರ್ಶನ ಮಾಡಿದಾಗ ನಿವೇದಿತಾ ಅವರು